ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀವಿ ಅಂದರೆ ಸಂಡೇ ಸ್ಪೆಷಲ್ ಸಿಂಪಲ್ ಎಗ್ ರೈಸ್ ಆಯಿತಾ. ಇವತ್ತಿನ ವಿಡಿಯೋ ಫುಲ್ ಎಗ್ ರೈಸ್ ರೆಸಿಪಿದೇ ಇರುತ್ತೆ, ಚಿಕ್ಕದಾಗಿರುತ್ತೆ ಆಯ್ತು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಗ್ಯಾಸ್ ಹಚ್ಚಿದ್ದೀನಿ, ಹಾಗೆ ಆ ಕಡೆ ಇದ್ರ ಮೇಲೆ 2 ಮೊಟ್ಟೆ ಬೇಯಕ್ಕೆ ಹಾಕಿದ್ದೀನಿ ನೋಡಿರಿ. ಇವಾಗ ಬಾಣಲಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಆಯಿಲ್ ಹಾಕ್ತೀನಿ. ಇವಾಗ ಸೆಕೆಂಡ್ ಇರಲಿ, ಆಯಿಲ್ ಹಾಕಿದ್ದೀನಿ. ಇವಾಗ ಈ ಆಯಿಲ್ಲು ಬಿಸಿಯಾಗಿದೆ. ಈಗ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವೆರಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಫ್ರೈ ಮಾಡ್ಕೋಬೇಕು ನೋಡಿರಿ. ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರದ್ದು ಹಸಿ ವಾಸನೆ ಏನೂ ಇರಬಾರ್ದು, ಅದೆಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿದು. ಈಗ ಆನಿಯನ್ ಹಾಕಿದ್ದೀನಿ, ಚಾಪ್ ಮಾಡ್ಕೊಂಡಿರೋ ಆನಿಯನ್ ಹಾಕಿದ್ದೀನಿ. ಒಂದೇ ಒಂದು ಆನಿಯನ್ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಪಿಂಕಿಶ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಸಹ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಮಿಕ್ಕಿರೋದು ಏನೇನಿದೆ ಅದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ತಟ್ಟೆಲಿರೋದು ಈಗ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಇಲ್ಲಿ ಗೂರಾಡ್ತಾಯಿನಿ ನಿಧಾನಕ್ಕೆ. ಇವಾಗ ನೋಡಿರಿ ಚೆನ್ನಾಗಿ ನಿಧಾನಕ್ಕೆ ಗೂರಾಡ್ತಾಯಿದ್ದೀನಿ. ಕಲರ್ ಚೇಂಜ್ ಆಗಿರೋದು ಗೊತ್ತಿಲ್ಲ. ಟೊಮೊಟೊ ಹಾಕ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಕರೆಂಟ್ ಹೋಗಿತ್ತು ಅನಿಸುತ್ತೆ, ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ ವೀಡಿಯೋನ. ಇವಾಗ ಟೊಮೊಟೊ ಹಾಕ್ಕೊಂಡು ಸಾಲ್ಟು ಹಾಕ್ಕೊಂಡಿದ್ದೀನಿ ಅನಿಸುತ್ತೆ. ಸಾಲ್ಟ್ ಹಾಕ್ಕೊಂಡು ಈ ಥರ ಫ್ರೈ ಮಾಡಿದ್ದೀನಿ. ಇವಾಗ ಚೆಂದ ಅವೆರಡು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಎಗ್ ಮಸಾಲ ಹಾಕ್ಬಿಡೋಣ. ಇದು 10 ರೂಪಾಯಿಗೆ ಸಿಗುತ್ತೆ ಎಲ್ಲ ಅಂಗಡಿಲೂ. ಈಗ ಎಗ್ ಮಸಾಲ ಫುಲ್ ಸ್ಪ್ರೆಡ್ಡಾಗಿ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊದ ಮೇಲೆ ಎಲ್ಲನ ಈ ಥರ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಳೆದಿರೋ ಈರುಳ್ಳಿಕಿನ ಈ ತೊಗೊಂಡಿರೋದು ಬಂದಿರೋದ್ರ ಹತ್ರ ಕರ ಅನ್ನತ್ತೆ. ಬೆಳೆದಿರೋವಾದರೆ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ನೋಡಿರಿ ಒಂದು ಫುಲ್ಲು ಮಸಾಲ ಫುಲ್ಲು ಹಾಕಿದ್ದೀನಿ ನಾನು, ಏನೂ ಉಳಿಸ್ಕೊಂಡಿಲ್ಲ. ಸ್ವಲ್ಪ ಹಾಕಿದ್ದೆ, ಆಮೇಲೆ ಯಾಕೋ ಸಾಲ್ಟೇಜ್ ಆಗುತ್ತೆ ಅಂತ ಅನ್ನಿಸ್ತು, ಆಮೇಲೆ ಫುಲ್ ಹಾಕಿದ್ದೀನಿ. ಈಗ ಫುಲ್ ಹಾಕ್ಕೊಂಡು ಈಗ ಫ್ರೈ ಮಾಡ್ತೀನಿ ಈಗ ಚೆನ್ನಾಗಿ. ಎಷ್ಟು ದಿನ ಹುಂಜ ಕೋಳಿ ಕಾಟ ಇತ್ತು, ಇವಾಗ ನಮ್ಮ ಮನೆಗೆ ಬೆಕ್ಕು ತಂದಿದ್ದೀವಿ ಸಣ್ಣದು. ಅದ್ರದ್ದು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಹೊರಲಾಡಿರೋದು ಕೇಳಿಸ್ತೈತೆ. ಇವಾಗ ಅದನ್ನು ಬಿಟ್ಟು ಈಗೆಲ್ಲದನ್ನೂ ಫುಲ್ ಹಾಕಿಬಿಟ್ಟಿದ್ದೀನಿ. ಇವಾಗ ಎಗ್ ಮಸಾಲ ಪೌಡರ್ನ ಫುಲ್ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ತೀನಿ. ಫುಲ್ ಮಿಕ್ಸ್ ಮಾಡ್ತೀನಿ ಆಯಿತಾ. ಚೆಂದ ಮಿಕ್ಸ್ ಮಾಡಬೇಕು, ವೇಸ್ಟ್ ಆಗಬಾರ್ದಲ್ಲ ಅಂಥೇಳಿ ಫುಲ್ ಹಾಕಿದ್ದೀನಿ. ಇವಾಗ ಅದರಲ್ಲಿ ಆಯಿಲ್ ಕಂಟೆಂಟ್ ಹೋಗಿರೋದ್ರಿಂದ ಎಲ್ಲನ ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ತಳ ಇಟ್ಕೊಂಡ್ಬಿಡುತ್ತೆ ಅಂತ ಹೇಳಿ. ಸ್ವಲ್ಪ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲನ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು ಸ್ವಲ್ಪ ವಾಟರ್ ಕಡಿಮೆ ಆಗಿದೆ ಅಂತೇಳಿ ಮತ್ತೆ ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಹಾಕ್ಕೋಬಾರ್ದು, ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಯ್ತಾ. ನೋಡಿರಿ ಇವಾಗ ಅದನ್ನು ಈ ಥರ ಫುಲ್ಲು ಮಿಕ್ಸ್ ಮಾಡಿಕೊಂಡು ಚಂದನ. ಆಮೇಲೆ ಇವಾಗ ಅದಕ್ಕೆ ಮೊಟ್ಟೆ ಹಾಕಬೇಕು, ಅಷ್ಟೇ ಇರೋದು. ಸಾಲ್ಟ್ ಎಲ್ಲ ಹಾಕಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೊಂಡ್ರೆ ನಡೆಯುತ್ತೆ, ಬಟ್ ಇಲ್ಲ ನನ್ನ ಹತ್ರ ಮನೇಲಿಲ್ಲ, ಹಾಗಾಗಿ ನಾನು ಹಾಕ್ಕೊಳಲ್ಲ. ನೋಡಿದ್ರಲ್ಲ,
ಇದು ಮೊಟ್ಟೆ ಹೊಡಿಬೇಕಾದ್ರೆ ಸ್ವಲ್ಪ ನೀರಿಂದ ಅಂಶ ಇದ್ದರೆ ಮೊಟ್ಟೆ ಏನೂ ಸೀದೋಗಲ್ಲ. ಅದಕ್ಕೋಸ್ಕರ ನಾನು ನೀರು ಹಾಕ್ಕೊಂಡಿರೋದು. ನಾನು ಹೀಗೆ ಮಾಡೋದು, ನೀವು ಯಾವ ಥರ ಮಾಡ್ತೀರ ಅಂತ ಗೊತ್ತಿಲ್ಲ. ನಾನು ಹೀಗೆ ಮಾಡೋದಲ್ಲ, ಹಾಗಾಗಿ ನೋಡಿರಿ ಅದು ಯಾವ ಥರ ಕಲರ್ ಬಂದಿದೆ ಅಂತ ನೀವೇ ನೋಡ್ಬೋದು. ಇಲ್ಲೆಲ್ಲ ಬಿಟ್ಕೊಂಡಿದ್ದೆ. ಇವಾಗ ಏನಿಲ್ಲ, ಮೊಟ್ಟೆ ಹೊಡಿಬೇಕಷ್ಟೇ. ನಾನು ಮೊಟ್ಟೆ ಹೊಡಿಯೋಕ್ಕೆ ನಾನು ಪ್ರೊಫೆಷ್ನಲ್ ಕುಕ್ ಏನಲ್ಲ, ಬಟ್ ಹಾಗೆ ಹೊಡಿತೀನಿ ಆಯಿತಾ. ಹೆಂಗೋ ಹೊಡೆದಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಇವಾಗ ಒಂದು 5 ಮೊಟ್ಟೆನ ಹೊಡಿಯೋಣ ಆಯಿತಾ. ನೋಡಿರಿ ಇವಾಗ ಫಸ್ಟ್ ಮೊಟ್ಟೆ ಹೊಡಿತಾಯಿದ್ದೀನಿ. ಹೇಳಿದ್ನಲ್ಲ ನಾನು ಪ್ರೊಫೆಷ್ನಲ್ ಕುಕ್ ಅಲ್ಲ, ಬಟ್ ಮೊಟ್ಟೆ ಹೊಡೆದಿದ್ದೀನಿ. ಫಸ್ಟ್ನೇ ದಿನ ಸಕ್ಸಸ್ಫುಲಿ ಚೆನ್ನಾಗೇ ಬಂತು. ಆಮೇಲೆ 2ನೇದು 3ನೇದು ಹೋಯ್ತು. ಹೆಂಗೆ ಹೊಡೆದೀನಿ ಅಂದರೆ ಹೇಳ್ಬಾರ್ದು, ಆ ಥರ ಹೊಡೆದಿದ್ದೀನಿ. ಈಗ ಕಲ್ಸ್ಕೊಂಡೇ ಹೋಗ್ಬಿಡುತ್ತೆ ಅನ್ಸುತ್ತೆ. ಇವಾಗ 2ನೇ ಮೊಟ್ಟೆ ಹೊಡಿತಿದ್ದೀನಿ. ನೋಡಿರಿ ಅದು ಹಂಗೆ ಆಗೋಗ್ಬಿಡ್ತು. ಏನಾಗಲ್ಲ ಆ ಥರ ಆದರೆ. ಆದರೂ ಮೊಟ್ಟೆ ಹೆಂಗೆ ಹೊಡಿತಾರೆ ಒಬ್ಬೊಬ್ಬರು ಅಂತಂದರೆ, ಎಷ್ಟು ಪ್ರೊಫೆಷ್ನಲ್ಲಾಗಿ ಹೊಡೆದು ಆರ್ಟೆಲ್ಲ ಬಿಡಿಸ್ತಾರೆ. ಅದಕ್ಕೆ ಹೇಳೋದು, ಕಲಿಯೋದ್ರಿಂದ ಏನಾದರೂ ಮಾಡ್ಬೋದು. ನೋಡಿರಿ ಇದು 3ನೇ ಮೊಟ್ಟೆ. ಹೆಂಗೆ ಹೊಡ್ಬಿಡ್ತೀನಿ ಅಂದರೆ ಅದು ಬರ್ತಾನೆ ಇರಲಿಲ್ಲ, ಹಂಗಾಗ್ಬಿಡ್ತು. ನೋಡಿರಿ ಹೇಳಿಲ್ವ ನಾನು ಹೆಂಗೆ ಹೊಡೆದಿದ್ದೀನಿ ಅಂತ. ಅದು ಸಿಪ್ಪೆ ಗಟ್ಟಿ ಇತ್ತು, ಇನ್ನೊಂದು ಸ್ವಲ್ಪ ನಾನು ಕ್ರ್ಯಾಕ್ ಮಾಡಬೇಕಾಯ್ತು, ಮಾಡಲಿಲ್ಲ. ಸೊ ಹಂಗಾಯಿತು, ಏನಾಗಲ್ಲ. ಇವಾಗ ಫೈನಲ್ ಮೊಟ್ಟೆ ಹೊಡಿಬೇಕಾದ್ರೆ ಚೆನ್ನಾಗಿ ಹೊಡಿತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿರಿ ಈಗಾದರೂ ಸಖತ್ತಾಗಿ ಒಂದು ಸ್ವಲ್ಪ ಪರವಾಗಿಲ್ಲ ಹೊಡೆದಿದ್ದೀನಿ. ಚೆನ್ನಾಗಿ ಬಂದಿದೆ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ಅದು ಸಂಡೆಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಎಷ್ಟು ಒಂದು 4 ಮೊಟ್ಟೆ ಹೊಡೆದಿದ್ದೀನಿ. ಇವಾಗ ಅಷ್ಟೇನಾ ಅಥವಾ ಎಲ್ಲ ನೋಡಬೇಕು, ಇನ್ನೊಂದು ಹೊಡಿಬೇಕು ಅನಿಸುತ್ತೆ. 5 ಮೊಟ್ಟೆ ಅಂತ ಹೇಳಿದ್ದು ನಾನು, 4 ಹೊಡೆದಿದ್ದೀನಿ. ಇವಾಗ ಇನ್ನೊಂದು ಹೊಡೆದಿದ್ದೀನಿ, ಇನ್ನೊಂದು ಚೆನ್ನಾಗಿ ಹೊಡೆದಿದ್ದೀನಿ. ಅವೆರಡನೇ ಆ ಥರ ನಾನು ಮಾಡಿರೋದು. ಫಸ್ಟ್ನೇದು ಚೆನ್ನಾಗಿ ಹೊಡೆದಿದ್ದೀನಿ, 4ನೇದು 5ನೇದು ಚೆನ್ನಾಗಿ ಬಂದಿದೆ. 2ನೇದು 3ನೇದು ಕೇಳಲೇಬೇಡ್ರಿ, ಹಂಗೆ ಮಾಡಿದ್ದೀನಿ. ಇವಾಗ ಅದನ್ನು ಇವಾಗಲೇ ಗೂರಾಡಬಾರ್ದು ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಗೂರಾಡಬೇಕು ಅಂತೇಳಿ. ಅದಕ್ಕೆ ಇವಾಗ ಒಂದು ಪ್ಲೇಟ್ ಆದರೂ ಏನಾದರೂ ಮುಚ್ಚಿ ಸ್ವಲ್ಪ ಹಾಕಿದ್ಮೇಲೆ ಒಂದು ಸ್ವಲ್ಪ ಇದಾದಮೇಲೆ ಒಂದು ಸ್ವಲ್ಪ ಗೂರಾಡಬೇಕು. ಇಲ್ಲಾಂದರೆ ತಳ ಇಟ್ಕೊಂಡ್ಬಿಡುತ್ತೆ, ತಳ ಇಟ್ಕೊಂಡು ಸೀದೋಗುತ್ತೆ. ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ, ಹಾಗಾಗಿ ಆ ಥರನ ಸೈಡಲ್ಲಿ ಆ ಥರ ಮಾಡಿಕೊಂಡು ಆ ಮೊಟ್ಟೆ ಬೇಯೋಕ್ಕೋಸ್ಕರನ ಒಂದು ಪ್ಲೇಟ್ ಏನಾದರೂ ಮುಚ್ಚಿ ಬಿಟ್ಬಿಡಬೇಕು. ನಾನು ಅದು ಹಂಗೆ ಇಟ್ಕೊಂಡ್ಬಿಡುತ್ತೆ ಅಂತ ಹೇಳಿ ಆ ಥರ ಮಾಡ್ತಿದ್ದೀನಿ ಅಷ್ಟೇ. ಆಮೇಲೆ ಇದಕ್ಕೆ ಮೊಟ್ಟೆ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಆ ಥರ ಟ್ರೈ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಮಾಡುವಾಗ ಟ್ರೈ ಮಾಡ್ತೀನಿ. ಈ ಥರ ಮಾಡೋಕ್ಕಿಂತ ಮೊಟ್ಟೆನ ಒಡೆದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಎಗ್ ರೈಸ್ ತಿನ್ಬೇಕಾದ್ರೆ ಬಾಯಿಗೆ ಮೊಟ್ಟೆ ಚೆನ್ನಾಗಿ ಸಿಗುತ್ತೆ. ಆವಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ. ನೋಡಿ ನಾನು ಹೇಳಿಲ್ವಾ, ತಳ ಇಟ್ಕೊಂಡ್ಬಿಡುತ್ತೆ ಈ ಥರ ಮಾಡಬೇಕು ಅಂತೇಳಿ. ಅದು ಶುಂಠಿ ಬೆಳ್ಳುಳ್ಳಿದು ತಳ ಹಿಡ್ದುಬಿಡುತ್ತೆ. ನೀರು ಹಾಕ್ಕೊಳ್ಳಿಲ್ಲ ಅಂತಂದರೆ ಇನ್ನೂ ಫುಲ್ ಸೀದೋಗ್ಬಿಡುತ್ತೆ. ಹಾಗಾಗಿ ನಾನು ನೀರು ಹಾಕಿರೋದು. ನೋಡಿ ಅರ್ಧ ಮೊಟ್ಟೆ ಅಲ್ಲೇ ಬೆಂದಿದೆ, ಅಲ್ಲೇ ಬೆಂದು ಯಾವ ಥರ ಬೇಕೋ ಆ ಥರ ಆಗಿದೆ. ಇವಾಗೆಲ್ಲದನ್ನ ಈ ಥರ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಳಕ್ಕಿಂತ ಮುಂಚೆ ಒಂದು ಪ್ಲೇಟ್ ಇಟ್ಬಿಟ್ಟಿದ್ದೀನಿ ನಾನು. ಇವಾಗ ಅದು ಸ್ವಲ್ಪನಾದರೂ ಬಾಯ್ಲ್ ಆದರೆ ತಿನ್ನೋಕ್ಕೆ ಬಾಯಿಗೆ ಹಂಗೆ ಸಿಗುತ್ತೆ ಅಂತ ಹೇಳಿ ಇವಾಗ ಪ್ಲೇಟ್ ತೆಗೆದು ಕಲಿಸ್ಕೊಂಡೆ ಹೋದ್ದೀನಿ ಎಲ್ಲನ. ನೋಡಿ ನೀವೇ ಈ ಥರ ಫೈನಲ್ ಬಂದಿದೆ. ಈ ಕಡೆ ಮೊಟ್ಟೆ ಬೇಯಕ್ಕೆ ಹಾಕಿದ್ನಲ್ಲ, ಅದು ರೆಡಿ ಆಗಿದೆ. ಇವಾಗ ಗೊಜ್ಜು ಸಹ ರೆಡಿ ಆಗಿದೆ. ತೀರ ಸಣ್ಣದಾಗ ಕಲಿಸ್ಬಾರ್ದು, ಇಲ್ಲ ಅಂತಂದರೆ ಅದು ಗೊತ್ತೇ ಆಗಲ್ಲ ಮೊಟ್ಟೆ ಇದೆ ಅಂತ ಹೇಳಿ. ನಾನು ನೆಕ್ಸ್ಟ್ ಟೈಮಿಂದ ಫ್ರೈ ಮಾಡಿ 1-2 ಮೊಟ್ಟೆನ ಫ್ರೈ ಮಾಡಿ ಈ ಥರನೂ ಹಾಕ್ಕೊಂಡು ಫ್ರೈ ಮಾಡಿ ಹಾಕ್ಕೊತೀನಿ. ಆವಾಗಾದರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಇವಾಗ ಆಗಿದೆ ನೋಡಿರಿ. ನಾನು ಈ ಪ್ಲೇಟಿಗೆ ಈರುಳ್ಳಿ ಹಾಕ್ಕೊಂಡು ಹಂಗೆ ಒಂದು ಮೊಟ್ಟೆ ಸುಲ್ಕೊಂಡು ನಮ್ಮಮ್ಮ ಅಲ್ಲಿ ಕಲಿಸ್ತಿದ್ದಾರೆ. ರೆಡಿ ಮಾಡಿದ್ದೀನಿ ನೋಡಿರಿ. ಇವಾಗ ಪ್ಲೇಟಿಗೆ ಹಾಕಿದ್ದಾರೆ. ಸಂಡೇ ಸಿಂಪಲ್ ಎಗ್ ರೈಸ್ ಇದು, ಏನೋ ಸಾಸು ಗೀಸು ಹಾಕ್ತಲೇ ಮಾಡೋದು ಅಷ್ಟೇ, ಇವತ್ತಿಗೆ ಅಷ್ಟೇ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಇದೇ ರೀತಿ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಬೇರೆ ಬೇರೆ ವೀಡಿಯೋಸ್ನ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.